ಬೆಂಗಳೂರು ಪ್ರಖ್ಯಾತ ನಗರ ಐಟಿ ಸಿಟಿ ಸಿಲಿಕಾನ್ ಸಿಟಿ ಅಂತ ಸಾಕಷ್ಟು ಪ್ರಸಿದ್ಧಿ ಪಡೆದಿದ್ರು. ಒಂದು ವಿಚಾರವಾಗಿ ಸಾಕಷ್ಟು ಆಕ್ರೋಶ ಮತ್ತು ನಿರಂತರವಾದಂತಹ ವಾಗ್ದಾಳಿಗಳನ್ನು ಸಾರ್ವಜನಿಕರಿಂದ ಕೇಳ್ಪಡ್ತಿರ್ತಕ್ಕಂಥವ್ರು ರಸ್ತೆ ಗುಂಡಿಗಳು. ನಾವು ಡಿ ಕೆ ಶಿವಕುಮಾರ್ ಮತ್ತು ಬೆಂಗಳೂರು ನಗರಾಭಿವೃದ್ಧಿ ಸಚಿವರಾದಂತಹ ಡಿ ಕೆ ಶಿವಕುಮಾರ್ ಅವರ ಮನೆ ಮುಂದೆ ಇದ್ದೇವೆ. ಇದು ಸರ್ಕಾರಿ ನಿವಾಸ ಕ್ವಾರ್ಟರ್ಸು. ಇಲ್ಲಿ ವಾರದಲ್ಲಿ 2-3 ದಿನ ಅವರು ಡಿ ಕೆ ಶಿವಕುಮಾರ್ ಅವರು ಇರ್ತಾರೆ. ಕೇವಲ ಗೇಟ್ನಿಂದ 10 ಹೆಜ್ಜೆ ಮುಂದೆ ಬಂದರೆ ನಾವು ರಸ್ತೆ ಗುಂಡಿಯನ್ನು ಕಾಣ್ಬೋದು. ಯಾಕಂದರೆ ಇದು ರಸ್ತೆ ಕಾಮಗಾರಿಗಾಗಿ ಅಗದು 6-8 ತಿಂಗಳಾಗ್ತಾ ಬಂತು. ಆದರೂ ಕೂಡ ಸರಿಯಾಗಿ ಮುಚ್ಚುವಂಥ ಕೆಲಸ ಆಗಿಲ್ಲ. ಬಹುತೇಕವಾಗಿ ಇಲ್ಲಿ ವಾಹನಗಳ ಸಂಚಾರ ದಟ್ಟಣೆ ಇತ್ತು. ಆದರೆ ಈ ರಸ್ತೆ ಗುಂಡಿ ಆಗಿದ ಮೇಲೆ ಇಲ್ಲಿ ರಸ್ತೆ ಸಂಪೂರ್ಣವಾಗಿ ಹಾಳಾದ ಮೇಲೆ ಒಂದಷ್ಟು ವಿರಳ ಆಗಿರ್ತಕ್ಕಂಥದ್ದು ವಾಹನ ಸಂಚಾರ. ಬಹಳ ಪ್ರಮುಖವಾಗಿ ಈ ರಸ್ತೆಯನ್ನು ಅಗೆದು ಕಾಮಗಾರಿ ಮುಗಿದ ಮೇಲೆ ಮುಚ್ಚಬೇಕಾಗಿತ್ತು. ಡಿ ಕೆ ಶಿವಕುಮಾರ್ ಅವರ ಮನೆಯ ಮುಂದೆ ಈ ರೀತಿಯಾದಂಥ ಅರ್ಧಂಬರ್ಧ ಕಾಮಗಾರಿಯನ್ನು ಮಾಡಿ ಅರ್ಧಂಬರ್ಧ ಕೆಲಸವನ್ನು ಮಾಡ್ತಾರೆ ಅನ್ನೋದಾದರೆ, ಬೆಂಗಳೂರಿನಲ್ಲಿ ಯಾವ ರಸ್ತೆಯಲ್ಲಿ ಕಾಮಗಾರಿಗಳು ಸುಸರ್ಜಿತವಾಗಿ ಆಗ್ತವೆ, ಸಂಪೂರ್ಣವಾಗಿ ಮುಗಿತವೆ ಅನ್ನೋಂಥ ಪ್ರಶ್ನೆಗಳು ಎದ್ದೇಳುತ್ತೆ. ಯಾಕಂದರೆ ಡಿ ಕೆ ಶಿವಕುಮಾರ್ ಈ ರಸ್ತೆಯಲ್ಲಿ ನಿರಂತರವಾಗಿ ಓಡಾಡ್ತಾರೆ. ಹಾಗಿದ್ದು ಕೂಡ ಇಷ್ಟು ದೊಡ್ಡ ಮಟ್ಟದ ಹಳ್ಳದ ಇರ್ತಕ್ಕಂಥ ಗುಂಡಿಗಳು, ಮಳೆ ಬಂದಾಗ ನೀರು ನಿಂತ್ಕೊಳ್ಳುತ್ತೆ. ಯಾರಾದರೂ ಸ್ಪೀಡಾಗಿ ಬಂದಾಗ ಅಥವಾ ಯಾರು ವಾಹನ ಸಂಚಾರ ಬೈಕ್ ಸವಾರರಿದ್ದಾಗ ರಸ್ತೆ ಗುಂಡಿಯಲ್ಲಿ ವಾಹನವನ್ನು ಇಳಿಸಿದರೆ ಖಂಡಿತವಾಗಿ ಬೀಳ್ತಾರೆ, ಕೈಕಾಲು ಪಟ್ಟು ಆಗೋಂಥ ಸಂಭವ ಸಾಧ್ಯ ಇರತಕ್ಕಂಥದ್ದು. ಸಾಕಷ್ಟು ಘಟನೆಗಳು ಕೂಡ ನಡೆದಿದೆ ಅನ್ನುವಂಥ ಮಾತುಗಳನ್ನು ಇಲ್ಲಿ ಬರ್ತಕ್ಕಂತಹ ಒಂದಷ್ಟು ಜನರು ಹೇಳ್ತಾ ಇದ್ರು. ಹೀಗಾಗಿ ಡಿ ಕೆ ಶಿವಕುಮಾರ್ ಮತ್ತು ಬೆಂಗಳೂರು ನಗರಾಭಿವೃದ್ಧಿ ಸಚಿವರು ಅವರೇ 1,100 ಕೋಟಿ ರೂಪಾಯಿಯನ್ನು ನಾವು ಬೆಂಗಳೂರು ಗುಂಡಿ ಮುಚ್ಚಕ್ಕೆ ತೆಗೆದಿಟ್ಟಿದ್ದೀವಿ ಅನ್ನೋಂಥ ಮಾತನ್ನು ಹೇಳಿದರು. ಹಠಕ್ಕೆ ಬಿದ್ದು ಬೆಂಗಳೂರು ನಗರಾಭಿವೃದ್ಧಿ ಖಾತೆಯನ್ನು ಪಡೆದಿದ್ದರು. CM ಸಿದ್ದರಾಮಯ್ಯ ಅವರ ಜೊತೆ ಸಾಕಷ್ಟು ತಿಕ್ಕಾಟವನ್ನು ಬೆಂಗಳೂರು ನಗರಾಭಿವೃದ್ಧಿ ವಿಚಾರದಲ್ಲಿ ಇರ್ತಕ್ಕಂಥದ್ದು. ಬಹಳ ಪ್ರಮುಖವಾಗಿ ಯಾವುದೇ ಬೆಂಗಳೂರು ವಿಚಾರವಾಗಿ ಮೂಗು ತೋರಿಸಬಾರ್ದು ಅನ್ನುವಂಥ ಮಾತುಗಳನ್ನು ಕೂಡ ಡಿ ಕೆ ಶಿವಕುಮಾರ್ ಆಗಿಂದಾಗೆ ಎಚ್ಚರಿಕೆ ಮಾತುಗಳನ್ನು ಆಡ್ತಿರ್ತಾರೆ. ಹೀಗಿದ್ದು ಕೂಡ ಡಿ ಕೆ ಶಿವಕುಮಾರ್ ಅವ್ರಿಗೆ ಎಲ್ಲವೂ ಗೊತ್ತಿದ್ದು ಎಲ್ಲವೂ ಇದ್ದು ಬೆಂಗಳೂರಿನ ಗುಂಡಿಗಳನ್ನು ಯಾಕೆ ಮುಚ್ಚಿಸ್ತಾ ಇಲ್ಲ ಅನ್ನೋಂಥದ್ದು, ಮಳೆ ಇತ್ತು ಅನ್ನೋಂಥ ಕಾರಣಗಳನ್ನು ಕಳೆದ 3 ತಿಂಗಳಿಂದನೂ ಹೇಳ್ತಾ ಇದ್ರು. 3 ತಿಂಗಳಾದ ಮೇಲೂ ಕೂಡ ಇದೇ ರೀತಿಯಾದಂಥ ಸ್ಥಿತಿ ಇದ್ದರೆ ಬೆಂಗಳೂರಿನಲ್ಲಿ ಯಾರು ಇರೋಕ್ಕೆ ಇಷ್ಟಪಡ್ತಾರೆ, ಕಂಪನಿಗಳು ಯಾರು ಇರೋಕ್ಕೆ ಇಷ್ಟಪಡ್ತಾರೆ ಅನ್ನುವಂಥ ಪ್ರಶ್ನೆಗಳಿದ್ದಾವೆ. ಹಾಗಾಗಿ ಸಹಜವಾಗಿ ನೀವು ಗಮನಿಸ್ಬೋದು ಈ ರಸ್ತೆ ಗುಂಡಿಗಳನ್ನು. ಈ ಕಳೆದ 6 ತಿಂಗಳಿಂದ ರಿಪಬ್ಲಿಕ್ TV ರಿಯಾಲಿಟಿ ಚೆಕ್ ಮಾಡಿದಾಗ ಯಾವ ರೀತಿಯಾದಂಥ ರಸ್ತೆ ಗುಂಡಿ ಇತ್ತು ಡಿ ಕೆ ಶಿವಕುಮಾರ್ ಅವರ ಸರ್ಕಾರಿ ಕ್ವಾರ್ಟರ್ಸ್ ಮುಂದೆ, ಈಗಲೂ ಕೂಡ ಅದೇ ರೀತಿಯಲ್ಲಿ ಇರ್ತಕ್ಕಂಥದ್ದು. ಸಹಜವಾಗಿಯೇ ಒಂದು ರೀತಿಯಲ್ಲಿ ಸಾರ್ವಜನಿಕರಿಗೆ ಆಕ್ರೋಶ ಮತ್ತು ಪ್ರಶ್ನೆಯನ್ನು ಎತ್ತಕ್ಕಂಥ ಒಂದು ವಿಚಾರಕ್ಕೆ ಬರುತ್ತೆ. ಯಾಕಂದರೆ ಡಿ ಕೆ ಶಿವಕುಮಾರ್ ಅವರ ಮನೆ ಮುಂದೆ ಇರ್ತಕ್ಕಂಥ ಗುಂಡಿಯನ್ನು ಮುಚ್ಚಿಕೊಳ್ಳೋಕೆ ಆಗಿಲ್ಲ ಅನ್ನೋಂಥದ್ದಾದರೆ, ರಸ್ತೆಯ ಕಾಮಗಾರಿ ಸರಿಯಾಗಿ ಆಗಿಲ್ಲ ಅನ್ನೋದಾದರೆ, ಬೆಂಗಳೂರಿನ ಯಾವ ರಸ್ತೆಗಳು ಸರಿಯಾಗಿ ನಿರ್ವಹಣೆ ಮಾಡ್ತಾರೆ ಅನ್ನೋಂಥ ಪ್ರಶ್ನೆಗಳಿದ್ದೇಳುತ್ತೆ. ಇನ್ನಾದರೂ ರಾಜ್ಯ ಸರ್ಕಾರ ಎಚ್ಚೆತ್ಕೊಂಡು ಬೆಂಗಳೂರು ನಗರಾಭಿವೃದ್ಧಿ ಸಚಿವರು ಎಚ್ಚೆತ್ಕೊಂಡು ಈ ಗುಂಡಿಗಳನ್ನು ಮುಚ್ಚುವಂಥ ಕೆಲಸಗಳನ್ನು ಮಾಡಬೇಕು ಮತ್ತು ಅಧಿಕಾರಿಗಳಿಗೆ ಚಾಟಿ ಬೀಸುವಂಥ ಕೆಲಸವನ್ನು ಮಾಡಬೇಕಾಗುತ್ತೆ. ರಿಪಬ್ಲಿಕ್ ಕನ್ನಡ ಸಾರ್ವಜನಿಕ ಕಳಕಳಿಯಿಂದ ಈ ರಿಯಾಲಿಟಿ ಚೆಕ್ಕನ್ನು ಮಾಡಿದೆ ಮತ್ತು ಸರ್ಕಾರಕ್ಕೆ ಎಚ್ಚರಿಸುವಂಥ ಕೆಲಸವನ್ನು ಕೂಡ ರಿಪಬ್ಲಿಕ್ TV ಮಾಡ್ತಾ ಇರ್ತಕ್ಕಂಥದ್ದು. ಕ್ಯಾಮ್ರಾಮನ್ ಮಧು ಜೊತೆ ಬಸವರಾಜ್ ಚರಂತಿಮಠ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು ಪ್ರಖ್ಯಾತ ನಗರ ಐಟಿ ಸಿಟಿ ಸಿಲಿಕಾನ್ ಸಿಟಿ ಅಂತ ಸಾಕಷ್ಟು ಪ್ರಸಿದ್ಧಿ ಪಡೆದಿದ್ರು. ಒಂದು ವಿಚಾರವಾಗಿ ಸಾಕಷ್ಟು ಆಕ್ರೋಶ ಮತ್ತು ನಿರಂತರವಾದಂತಹ ವಾಗ್ದಾಳಿಗಳನ್ನು ಸಾರ್ವಜನಿಕರಿಂದ ಕೇಳ್ಪಡ್ತಿರ್ತಕ್ಕಂಥವ್ರು ರಸ್ತೆ ಗುಂಡಿಗಳು. ನಾವು ಡಿ ಕೆ ಶಿವಕುಮಾರ್ ಮತ್ತು ಬೆಂಗಳೂರು ನಗರಾಭಿವೃದ್ಧಿ ಸಚಿವರಾದಂತಹ ಡಿ ಕೆ ಶಿವಕುಮಾರ್ ಅವರ ಮನೆ ಮುಂದೆ ಇದ್ದೇವೆ. ಇದು ಸರ್ಕಾರಿ ನಿವಾಸ ಕ್ವಾರ್ಟರ್ಸು. ಇಲ್ಲಿ ವಾರದಲ್ಲಿ 2-3 ದಿನ ಅವರು ಡಿ ಕೆ ಶಿವಕುಮಾರ್ ಅವರು ಇರ್ತಾರೆ. ಕೇವಲ ಗೇಟ್ನಿಂದ 10 ಹೆಜ್ಜೆ ಮುಂದೆ ಬಂದರೆ ನಾವು ರಸ್ತೆ ಗುಂಡಿಯನ್ನು ಕಾಣ್ಬೋದು. ಯಾಕಂದರೆ ಇದು ರಸ್ತೆ ಕಾಮಗಾರಿಗಾಗಿ ಅಗದು 6-8 ತಿಂಗಳಾಗ್ತಾ ಬಂತು. ಆದರೂ ಕೂಡ ಸರಿಯಾಗಿ ಮುಚ್ಚುವಂಥ ಕೆಲಸ ಆಗಿಲ್ಲ. ಬಹುತೇಕವಾಗಿ ಇಲ್ಲಿ ವಾಹನಗಳ ಸಂಚಾರ ದಟ್ಟಣೆ ಇತ್ತು. ಆದರೆ ಈ ರಸ್ತೆ ಗುಂಡಿ ಆಗಿದ ಮೇಲೆ ಇಲ್ಲಿ ರಸ್ತೆ ಸಂಪೂರ್ಣವಾಗಿ ಹಾಳಾದ ಮೇಲೆ ಒಂದಷ್ಟು ವಿರಳ ಆಗಿರ್ತಕ್ಕಂಥದ್ದು ವಾಹನ ಸಂಚಾರ. ಬಹಳ ಪ್ರಮುಖವಾಗಿ ಈ ರಸ್ತೆಯನ್ನು ಅಗೆದು ಕಾಮಗಾರಿ ಮುಗಿದ ಮೇಲೆ ಮುಚ್ಚಬೇಕಾಗಿತ್ತು. ಡಿ ಕೆ ಶಿವಕುಮಾರ್ ಅವರ ಮನೆಯ ಮುಂದೆ ಈ ರೀತಿಯಾದಂಥ ಅರ್ಧಂಬರ್ಧ ಕಾಮಗಾರಿಯನ್ನು ಮಾಡಿ ಅರ್ಧಂಬರ್ಧ ಕೆಲಸವನ್ನು ಮಾಡ್ತಾರೆ ಅನ್ನೋದಾದರೆ, ಬೆಂಗಳೂರಿನಲ್ಲಿ ಯಾವ ರಸ್ತೆಯಲ್ಲಿ ಕಾಮಗಾರಿಗಳು ಸುಸರ್ಜಿತವಾಗಿ ಆಗ್ತವೆ, ಸಂಪೂರ್ಣವಾಗಿ ಮುಗಿತವೆ ಅನ್ನೋಂಥ ಪ್ರಶ್ನೆಗಳು ಎದ್ದೇಳುತ್ತೆ. ಯಾಕಂದರೆ ಡಿ ಕೆ ಶಿವಕುಮಾರ್ ಈ ರಸ್ತೆಯಲ್ಲಿ ನಿರಂತರವಾಗಿ ಓಡಾಡ್ತಾರೆ. ಹಾಗಿದ್ದು ಕೂಡ ಇಷ್ಟು ದೊಡ್ಡ ಮಟ್ಟದ ಹಳ್ಳದ ಇರ್ತಕ್ಕಂಥ ಗುಂಡಿಗಳು, ಮಳೆ ಬಂದಾಗ ನೀರು ನಿಂತ್ಕೊಳ್ಳುತ್ತೆ. ಯಾರಾದರೂ ಸ್ಪೀಡಾಗಿ ಬಂದಾಗ ಅಥವಾ ಯಾರು ವಾಹನ ಸಂಚಾರ ಬೈಕ್ ಸವಾರರಿದ್ದಾಗ ರಸ್ತೆ ಗುಂಡಿಯಲ್ಲಿ ವಾಹನವನ್ನು ಇಳಿಸಿದರೆ ಖಂಡಿತವಾಗಿ ಬೀಳ್ತಾರೆ, ಕೈಕಾಲು ಪಟ್ಟು ಆಗೋಂಥ ಸಂಭವ ಸಾಧ್ಯ ಇರತಕ್ಕಂಥದ್ದು. ಸಾಕಷ್ಟು ಘಟನೆಗಳು ಕೂಡ ನಡೆದಿದೆ ಅನ್ನುವಂಥ ಮಾತುಗಳನ್ನು ಇಲ್ಲಿ ಬರ್ತಕ್ಕಂತಹ ಒಂದಷ್ಟು ಜನರು ಹೇಳ್ತಾ ಇದ್ರು. ಹೀಗಾಗಿ
ಡಿ ಕೆ ಶಿವಕುಮಾರ್ ಮತ್ತು ಬೆಂಗಳೂರು ನಗರಾಭಿವೃದ್ಧಿ ಸಚಿವರು ಅವರೇ 1,100 ಕೋಟಿ ರೂಪಾಯಿಯನ್ನು ನಾವು ಬೆಂಗಳೂರು ಗುಂಡಿ ಮುಚ್ಚಕ್ಕೆ ತೆಗೆದಿಟ್ಟಿದ್ದೀವಿ ಅನ್ನೋಂಥ ಮಾತನ್ನು ಹೇಳಿದರು. ಹಠಕ್ಕೆ ಬಿದ್ದು ಬೆಂಗಳೂರು ನಗರಾಭಿವೃದ್ಧಿ ಖಾತೆಯನ್ನು ಪಡೆದಿದ್ದರು. CM ಸಿದ್ದರಾಮಯ್ಯ ಅವರ ಜೊತೆ ಸಾಕಷ್ಟು ತಿಕ್ಕಾಟವನ್ನು ಬೆಂಗಳೂರು ನಗರಾಭಿವೃದ್ಧಿ ವಿಚಾರದಲ್ಲಿ ಇರ್ತಕ್ಕಂಥದ್ದು. ಬಹಳ ಪ್ರಮುಖವಾಗಿ ಯಾವುದೇ ಬೆಂಗಳೂರು ವಿಚಾರವಾಗಿ ಮೂಗು ತೋರಿಸಬಾರ್ದು ಅನ್ನುವಂಥ ಮಾತುಗಳನ್ನು ಕೂಡ ಡಿ ಕೆ ಶಿವಕುಮಾರ್ ಆಗಿಂದಾಗೆ ಎಚ್ಚರಿಕೆ ಮಾತುಗಳನ್ನು ಆಡ್ತಿರ್ತಾರೆ. ಹೀಗಿದ್ದು ಕೂಡ ಡಿ ಕೆ ಶಿವಕುಮಾರ್ ಅವರಿಗೆ ಎಲ್ಲವೂ ಗೊತ್ತಿದ್ದು ಎಲ್ಲವೂ ಇದ್ದು ಬೆಂಗಳೂರಿನ ಗುಂಡಿಗಳನ್ನು ಯಾಕೆ ಮುಚ್ಚಿಸ್ತಾ ಇಲ್ಲ ಅನ್ನೋಂಥದ್ದು ಮಳೆ ಇತ್ತು ಅನ್ನೋಂಥ ಕಾರಣಗಳನ್ನು ಕಳೆದ 3 ತಿಂಗಳಿಂದಲೂ ಹೇಳ್ತಾ ಇದ್ರು. 3 ತಿಂಗಳಾದ ಮೇಲೂ ಕೂಡ ಇದೇ ರೀತಿಯಾದಂಥ ಸ್ಥಿತಿ ಇದ್ದರೆ ಬೆಂಗಳೂರಿನಲ್ಲಿ ಯಾರು ಇರೋಕ್ಕೆ ಇಷ್ಟಪಡ್ತಾರೆ, ಕಂಪನಿಗಳು ಯಾರು ಇರೋಕ್ಕೆ ಇಷ್ಟಪಡ್ತಾರೆ ಅನ್ನುವಂಥ ಪ್ರಶ್ನೆಗಳಿದ್ದಾವೆ. ಹಾಗಾಗಿ ಸಹಜವಾಗಿ ನೀವು ಗಮನಿಸ್ಬೋದು ಈ ರಸ್ತೆ ಗುಂಡಿಗಳನ್ನು ಈ ಕಳೆದ 6 ತಿಂಗಳಿಂದ ರಿಪಬ್ಲಿಕ್ ಟಿವಿ ರಿಯಾಲಿಟಿ ಚೆಕ್ ಮಾಡಿದಾಗ ಯಾವ ರೀತಿಯಾದಂಥ ರಸ್ತೆ ಗುಂಡಿ ಇತ್ತು CM ಡಿ ಕೆ ಶಿವಕುಮಾರ್ ಅವರ ಸರ್ಕಾರಿ ಕ್ವಾರ್ಟರ್ಸ್ ಮುಂದೆ, ಈಗಲೂ ಕೂಡ ಅದೇ ರೀತಿಯಲ್ಲಿ ಇರ್ತಕ್ಕಂಥದ್ದು. ಸಹಜವಾಗಿಯೇ ಒಂದು ರೀತಿಯಲ್ಲಿ ಸಾರ್ವಜನಿಕರಿಗೆ ಆಕ್ರೋಶ ಮತ್ತು ಪ್ರಶ್ನೆಯನ್ನು ಎತ್ತಕ್ಕಂಥ ಒಂದು ವಿಚಾರಕ್ಕೆ ಬರುತ್ತೆ. ಯಾಕಂದರೆ ಡಿ ಕೆ ಶಿವಕುಮಾರ್ ಅವರ ಮನೆ ಮುಂದೆ ಇರ್ತಕ್ಕಂಥ ಗುಂಡಿಯನ್ನು ಮುಚ್ಚಿಕೊಳ್ಳೋಕೆ ಆಗಿಲ್ಲ ಅನ್ನೋಂಥದ್ದಾದರೆ, ರಸ್ತೆಯ ಕಾಮಗಾರಿ ಸರಿಯಾಗಿ ಆಗಿಲ್ಲ ಅನ್ನೋದಾದರೆ, ಬೆಂಗಳೂರಿನ ಯಾವ ರಸ್ತೆಗಳು ಸರಿಯಾಗಿ ಮಾಡ್ತಾರೆ, ಸರಿಯಾಗಿ ನಿರ್ವಹಣೆ ಮಾಡ್ತಾರೆ ಅನ್ನೋಂಥ ಪ್ರಶ್ನೆಗಳಿದ್ದೇಳುತ್ತೆ. ಇನ್ನಾದರೂ ರಾಜ್ಯ ಸರ್ಕಾರ ಎಚ್ಚೆತ್ಕೊಂಡು ಬೆಂಗಳೂರು ನಗರಾಭಿವೃದ್ಧಿ ಸಚಿವರು ಎಚ್ಚೆತ್ಕೊಂಡು ಈ ಗುಂಡಿಗಳನ್ನು ಮುಚ್ಚುವಂಥ ಕೆಲಸಗಳನ್ನು ಮಾಡಬೇಕು ಮತ್ತು ಅಧಿಕಾರಿಗಳಿಗೆ ಚಾಟಿ ಬೀಸುವಂಥ ಕೆಲಸವನ್ನು ಮಾಡಬೇಕಾಗುತ್ತೆ. ರಿಪಬ್ಲಿಕ್ ಕನ್ನಡ ಸಾರ್ವಜನಿಕ ಕಳಕಳಿಯಿಂದ ಈ ರಿಯಾಲಿಟಿ ಚೆಕ್ಕನ್ನು ಮಾಡಿದೆ ಮತ್ತು ಸರ್ಕಾರಕ್ಕೆ ಎಚ್ಚರಿಸುವಂಥ ಕೆಲಸವನ್ನು ಕೂಡ ರಿಪಬ್ಲಿಕ್ ಟಿವಿ ಮಾಡ್ತಾ ಇರ್ತಕ್ಕಂಥದ್ದು. ಕ್ಯಾಮ್ರಾಮನ್ ಮಧು ಜೊತೆ ಬಸವರಾಜ್ ಚರಂತಿಮಠ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು ಪ್ರಖ್ಯಾತ ನಗರ, ITBT ಸಿಟಿ, ಸಿಲಿಕಾನ್ ಸಿಟಿ ಅಂತ ಸಾಕಷ್ಟು ಪ್ರಸಿದ್ಧಿ ಪಡೆದಿದ್ದರು. ಒಂದು ವಿಚಾರವಾಗಿ ಸಾಕಷ್ಟು ಆಕ್ರೋಶ ಮತ್ತು ನಿರಂತರವಾದಂತಹ ವಾಗ್ದಾಳಿಗಳನ್ನು ಸಾರ್ವಜನಿಕರಿಂದ ಕೇಳ್ಪಡ್ತಿರ್ತಕ್ಕಂಥವ್ರು ರಸ್ತೆ ಗುಂಡಿಗಳು. ನಾವು CM ಡಿ ಕೆ ಶಿವಕುಮಾರ್ ಮತ್ತು ಬೆಂಗಳೂರು ನಗರಾಭಿವೃದ್ಧಿ ಸಚಿವರಾದಂತಹ ಡಿ ಕೆ ಶಿವಕುಮಾರ್ ಅವರ ಮನೆ ಮುಂದೆ ಇದ್ದೇವೆ. ಇದು ಸರ್ಕಾರಿ ನಿವಾಸ, ಕ್ವಾರ್ಟರ್ಸು. ಇಲ್ಲಿ ವಾರದಲ್ಲಿ 2-3 ದಿನ ಅವರು ಡಿ ಕೆ ಶಿವಕುಮಾರ್ ಅವರು ಇರ್ತಾರೆ. ಕೇವಲ ಗೇಟ್ನಿಂದ 10 ಹೆಜ್ಜೆ ಮುಂದೆ ಬಂದರೆ ನಾವು ರಸ್ತೆ ಗುಂಡಿಯನ್ನು ಕಾಣ್ಬೋದು. ಯಾಕಂದರೆ ಇದು ರಸ್ತೆ ಕಾಮಗಾರಿಗಾಗಿ ಅಗದು 6ರಿಂದ 8 ತಿಂಗಳಾಗ್ತಾ ಬಂತು. ಆದರೂ ಕೂಡ ಸರಿಯಾಗಿ ಮುಚ್ಚುವಂಥ ಕೆಲಸ ಆಗಿಲ್ಲ. ಬಹುತೇಕವಾಗಿ ಇಲ್ಲಿ ವಾಹನಗಳ ಸಂಚಾರ ದಟ್ಟಣೆ ಇತ್ತು. ಆದರೆ ಈ ರಸ್ತೆ ಗುಂಡಿ ಆಗಿದ ಮೇಲೆ, ಇಲ್ಲಿ ರಸ್ತೆ ಸಂಪೂರ್ಣವಾಗಿ ಹಾಳಾದ ಮೇಲೆ ಒಂದಷ್ಟು ವಿರಳ ಆಗಿರ್ತಕ್ಕಂಥದ್ದು ವಾಹನ ಸಂಚಾರ. ಬಹಳ ಪ್ರಮುಖವಾಗಿ ಈ ರಸ್ತೆಯನ್ನು ಅಗೆದು ಕಾಮಗಾರಿ ಮುಗಿದ ಮೇಲೆ ಮುಚ್ಚಬೇಕಾಗಿತ್ತು. CM ಡಿ ಕೆ ಶಿವಕುಮಾರ್ ಅವರ ಮನೆಯ ಮುಂದೆ ಈ ರೀತಿಯಾದಂಥ ಅರ್ಧಂಬರ್ಧ ಕಾಮಗಾರಿಯನ್ನು ಮಾಡಿ ಅರ್ಧಂಬರ್ಧ ಕೆಲಸವನ್ನು ಮಾಡ್ತಾರೆ ಅನ್ನೋದಾದರೆ, ಬೆಂಗಳೂರಿನಲ್ಲಿ ಯಾವ ರಸ್ತೆಯಲ್ಲಿ ಕಾಮಗಾರಿಗಳು ಸುಸರ್ಜಿತವಾಗಿ ಆಗ್ತವೆ, ಸಂಪೂರ್ಣವಾಗಿ ಮುಗಿತವೆ ಅನ್ನೋಂಥ ಪ್ರಶ್ನೆಗಳು ಎದ್ದೇಳುತ್ತೆ. ಯಾಕಂದರೆ ಡಿ ಕೆ ಶಿವಕುಮಾರ್ ಈ ರಸ್ತೆಯಲ್ಲಿ ನಿರಂತರವಾಗಿ ಓಡಾಡ್ತಾರೆ. ಹಾಗಿದ್ದು ಕೂಡ ಇಷ್ಟು ದೊಡ್ಡ ಮಟ್ಟದ ಹಳ್ಳದ ಇರ್ತಕ್ಕಂಥ ಗುಂಡಿಗಳು, ಮಳೆ ಬಂದಾಗ ನೀರು ನಿಂತ್ಕೊಳ್ಳುತ್ತೆ. ಯಾರಾದರೂ ಸ್ಪೀಡಾಗಿ ಬಂದಾಗ ಅಥವಾ ಯಾರು ವಾಹನ ಸಂಚಾರ ಬೈಕ್ ಸವಾರರಿದ್ದಾಗ ರಸ್ತೆ ಗುಂಡಿಯಲ್ಲಿ ವಾಹನವನ್ನು ಇಳಿಸಿದರೆ ಖಂಡಿತವಾಗಿ ಬೀಳ್ತಾರೆ, ಕೈಕಾಲು ಪಟ್ಟು ಆಗುವಂಥ ಸಂಭವ ಸಾಧ್ಯ ಇರ್ತಕ್ಕಂಥದ್ದು. ಸಾಕಷ್ಟು ಘಟನೆಗಳು ಕೂಡ ನಡೆದಿದೆ ಅನ್ನುವಂಥ ಮಾತುಗಳನ್ನು ಇಲ್ಲಿ ಬರ್ತಕ್ಕಂತಹ ಒಂದಷ್ಟು ಜನರು ಹೇಳ್ತಾ ಇದ್ರು. ಹೀಗಾಗಿ CM ಡಿ ಕೆ ಶಿವಕುಮಾರ್ ಮತ್ತು ಬೆಂಗಳೂರು ನಗರಾಭಿವೃದ್ಧಿ ಸಚಿವರು ಅವರೇ 1,100 ಕೋಟಿ ರೂಪಾಯಿಯನ್ನು ನಾವು ಬೆಂಗಳೂರು ಗುಂಡಿ ಮುಚ್ಚಕ್ಕೆ ತೆಗೆದಿಟ್ಟಿದ್ದೀವಿ ಅನ್ನೋಂಥ ಮಾತನ್ನು ಹೇಳಿದರು. ಹಠಕ್ಕೆ ಬಿದ್ದು ಬೆಂಗಳೂರು ನಗರಾಭಿವೃದ್ಧಿ ಖಾತೆಯನ್ನು ಪಡೆದಿದ್ದರು. CM ಸಿದ್ದರಾಮಯ್ಯ ಅವರ ಜೊತೆ ಸಾಕಷ್ಟು ತಿಕ್ಕಾಟವನ್ನು ಬೆಂಗಳೂರು ನಗರಾಭಿವೃದ್ಧಿ ವಿಚಾರದಲ್ಲಿ ಇರ್ತಕ್ಕಂಥದ್ದು. ಬಹಳ ಪ್ರಮುಖವಾಗಿ ಯಾವುದೇ ಬೆಂಗಳೂರು ವಿಚಾರವಾಗಿ ಮೂಗು ತೋರಿಸಬಾರ್ದು ಅನ್ನುವಂಥ ಮಾತುಗಳನ್ನು ಕೂಡ ಡಿ ಕೆ ಶಿವಕುಮಾರ್ ಆಗಿಂದಾಗೆ ಎಚ್ಚರಿಕೆ ಮಾತುಗಳನ್ನು ಆಡ್ತಿರ್ತಾರೆ. ಹೀಗಿದ್ದು ಕೂಡ ಡಿ ಕೆ ಶಿವಕುಮಾರ್ ಅವರಿಗೆ ಎಲ್ಲವೂ ಗೊತ್ತಿದ್ದು ಎಲ್ಲವೂ ಇದ್ದು ಬೆಂಗಳೂರಿನ ಗುಂಡಿಗಳನ್ನು ಯಾಕೆ ಮುಚ್ಚಿಸ್ತಾ ಇಲ್ಲ ಅನ್ನೋಂಥದ್ದು ಮಳೆ ಇತ್ತು ಅನ್ನೋಂಥ ಕಾರಣಗಳನ್ನು ಕಳೆದ 3 ತಿಂಗಳಿಂದಲೂ ಹೇಳ್ತಾ ಇದ್ರು. 3 ತಿಂಗಳಾದ ಮೇಲೂ ಕೂಡ ಇದೇ ರೀತಿಯಾದಂಥ ಸ್ಥಿತಿ ಇದ್ದರೆ ಬೆಂಗಳೂರಿನಲ್ಲಿ ಯಾರು ಇರೋಕ್ಕೆ ಇಷ್ಟಪಡ್ತಾರೆ, ಕಂಪನಿಗಳು ಯಾರು ಇರೋಕ್ಕೆ ಇಷ್ಟಪಡ್ತಾರೆ ಅನ್ನುವಂಥ ಪ್ರಶ್ನೆಗಳಿದ್ದಾವೆ. ಹಾಗಾಗಿ ಸಹಜವಾಗಿ ನೀವು ಗಮನಿಸ್ಬೋದು ಈ ರಸ್ತೆ ಗುಂಡಿಗಳನ್ನು ಈ ಕಳೆದ 6 ತಿಂಗಳಿಂದ ರಿಪಬ್ಲಿಕ್ ಟಿವಿ ರಿಯಾಲಿಟಿ ಚೆಕ್ ಮಾಡಿದಾಗ ಯಾವ ರೀತಿಯಾದಂಥ ರಸ್ತೆ ಗುಂಡಿ ಇತ್ತು CM ಡಿ ಕೆ ಶಿವಕುಮಾರ್ ಅವರ ಸರ್ಕಾರಿ ಕ್ವಾರ್ಟರ್ಸ್ ಮುಂದೆ, ಈಗಲೂ ಕೂಡ ಅದೇ ರೀತಿಯಲ್ಲಿ ಇರ್ತಕ್ಕಂಥದ್ದು. ಸಹಜವಾಗಿಯೇ ಒಂದು ರೀತಿಯಲ್ಲಿ ಸಾರ್ವಜನಿಕರಿಗೆ ಆಕ್ರೋಶ ಮತ್ತು ಪ್ರಶ್ನೆಯನ್ನು ಎತ್ತಕ್ಕಂಥ ಒಂದು ವಿಚಾರಕ್ಕೆ ಬರುತ್ತೆ. ಯಾಕಂದರೆ ಡಿ ಕೆ ಶಿವಕುಮಾರ್ ಅವರ ಮನೆ ಮುಂದೆ ಇರ್ತಕ್ಕಂಥ ಗುಂಡಿಯನ್ನು ಮುಚ್ಚಿಕೊಳ್ಳೋಕೆ ಆಗಿಲ್ಲ ಅನ್ನೋಂಥದ್ದಾದರೆ, ರಸ್ತೆಯ ಕಾಮಗಾರಿ ಸರಿಯಾಗಿ ಆಗಿಲ್ಲ ಅನ್ನೋದಾದರೆ, ಬೆಂಗಳೂರಿನ ಯಾವ ರಸ್ತೆಗಳು ಸರಿಯಾಗಿ ಮಾಡ್ತಾರೆ, ಸರಿಯಾಗಿ ನಿರ್ವಹಣೆ ಮಾಡ್ತಾರೆ ಅನ್ನೋಂಥ ಪ್ರಶ್ನೆಗಳಿದ್ದೇಳುತ್ತೆ. ಇನ್ನಾದರೂ ರಾಜ್ಯ ಸರ್ಕಾರ ಎಚ್ಚೆತ್ಕೊಂಡು ಬೆಂಗಳೂರು ನಗರಾಭಿವೃದ್ಧಿ ಸಚಿವರು ಎಚ್ಚೆತ್ಕೊಂಡು ಈ ಗುಂಡಿಗಳನ್ನು ಮುಚ್ಚುವಂಥ ಕೆಲಸಗಳನ್ನು ಮಾಡಬೇಕು ಮತ್ತು ಅಧಿಕಾರಿಗಳಿಗೆ ಚಾಟಿ ಬೀಸುವಂಥ ಕೆಲಸವನ್ನು ಮಾಡಬೇಕಾಗುತ್ತೆ. ರಿಪಬ್ಲಿಕ್ ಕನ್ನಡ ಸಾರ್ವಜನಿಕ ಕಳಕಳಿಯಿಂದ ಈ ರಿಯಾಲಿಟಿ ಚೆಕ್ಕನ್ನು ಮಾಡಿದೆ ಮತ್ತು ಸರ್ಕಾರಕ್ಕೆ ಎಚ್ಚರಿಸುವಂಥ ಕೆಲಸವನ್ನು ಕೂಡ ರಿಪಬ್ಲಿಕ್ ಟಿವಿ ಮಾಡ್ತಾ ಇರ್ತಕ್ಕಂಥದ್ದು. ಕ್ಯಾಮ್ರಾಮನ್ ಮಧು ಜೊತೆ ಬಸವರಾಜ್ ಚರಂತಿಮಠ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.